ಹಾಯ್ ಫ್ರೆಂಡ್ಸ್, ಮಗುಗೆ ಸರಿ ಇಟ್ಟು ಕರ್ಕೋಬೇಕಿತ್ತು ಸರಿ ಮಾಡೋಕ್ಕೆ. ಸೊ ಸರಿ ಇಟ್ಟನ್ನು ಈ ಥರ ಕಡ್ಕೊಂಡು ನೋಡಿ, ಈ ಥರ ಸ್ಮೂತಾಗಿ ಬರಬೇಕು. ಮಗುಗೆ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರನ್ನು ಹಾಕ್ಕೊಂಡೆ ಸ್ವಲ್ಪ ಗಟ್ಟಿಯಾದರೆ ಸ್ವಲ್ಪ ಹಾಕಬೇಕು, ಇನ್ನೊಂದು ಸ್ವಲ್ಪ ನೀರು. ಸೊ ಸ್ವಲ್ಪ ಸಾಲ್ಟು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ತಿರುಗಿಸ್ಬೇಕು. ಸರಿ ಮಾತ್ರ ಗಂಟಾಗಬಾರ್ದು ಮಗುಗಲ್ಲ, ಅದಕ್ಕೆ ಜೊತೆಗೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು 10 ಸೆಕೆಂಡ್ ಬಿಟ್ಟು ಪ್ಲೇಟ್ಗೆ ಹಾಕ್ಕೊಂಡೆ. ಸೊ ಸ್ವಲ್ಪ ಬಿಸಿನೀರನ್ನು ಕಾಯಿಸ್ಕೊಂಡೆ ಮಗು ಬಾಯಿ ಹೊಡ್ಸೋಕ್ಕೆ. ಮತ್ತು ಆಮೇಲೆ ಚಿಕನ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ. ನೋಡಿ, ಕೊತ್ತಂಬರಿನ ಮಣ್ಣಿರುತ್ತಲ್ವ ತೊಳೆದು ಹಾಕೋಬೇಕು. ಇಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಂಡಿತ್ತು ತೆಂಗಿನಕಾಯಿ, ಚಕ್ಕೆ, ಲವಂಗ ಎಲ್ಲನೂ ಸಪ್ರೇಟಾಗಿ ರುಬ್ಕೊಂಡೆ ಪೇಸ್ಟ್ ಮಾಡೋಕ್ಕೆ ಅಂತ. ಚಿಕ್ಕದಾದ 2 ಟೊಮೊಟೊನ ತಗೊಂಡೆ. ಕಟ್ ಮಾಡ್ಕೊಂಡು ಈ ಥರ ರುಬ್ಬಕ್ಕೆ ಜಾರ್ಗೆ ಹಾಕೋಬೇಕು. ಬೆಳ್ಳುಳ್ಳಿ, ಟೊಮೊಟೊ ಮತ್ತು ಕೊತ್ತಂಬರಿ, ಪುದೀನ, ಈರುಳ್ಳಿ ಸ್ವಲ್ಪ, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು. ಸ್ವಲ್ಪ ಚಿಕನ್ ಮಸಾಲನ ಸೇರಿಸ್ಕೊತಿದ್ದೀನಿ ನಾನು. ನೋಡಿ, ಈ ಥರ ಪೇಸ್ಟ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗುತ್ತೆ ಸಾಂಬಾರು. ಈ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಚಿಕನನ್ನು 2 ಸಲ ತೊಳ್ಕೊಂಡ್ರೆ ಸ್ಮೆಲ್ಲೆಲ್ಲ ನೀಟಾಗಿ ಹೋಗಿರುತ್ತೆ. ಸೊ ನಾನು 2 ಸಲ ತೊಳ್ಕೊತೀನಿ. ನೋಡಿ, ಇಲ್ಲಿ 2 ಸಲ ತೊಳೆದಿಟ್ಕೊಂಡಿದ್ದೀನಿ ಚಿಕನ್ನು. ಇವಾಗ ನಾನು ಕುಕ್ಕರನ್ನು ತಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆನ ಹಾಕ್ಕೋತೀನಿ. ಕುಕ್ಕರ್ ಕಾಯ್ದ ಮೇಲೆ ಹಾಕ್ಕೋಬೇಕು ಎಣ್ಣೆ. ಈರುಳ್ಳಿನ ಹಾಕ್ತಾ ಇದ್ದೀನಿ. ಟೊಮೊಟೊ,
ಮತ್ತು ಪುದೀನ, ಸ್ವಲ್ಪ ಅರಿಶಿನ, ಹಾಕ್ಕೊಂಡು ಡ್ರೈ ಆದಮೇಲೆ ಚಿಕನನ್ನು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಸಾಲ್ಟ್ ಫಸ್ಟೇ ಹಾಕ್ಕೋಬೇಕು, ಎಲ್ಲ ಚೆನ್ನಾಗಿ ಚಿಕನ್ಗೆಲ್ಲ ಮಿಕ್ಸ್ ಚೆನ್ನಾಗಿರುತ್ತೆ. ಈಗ ಒಂದು 4 ವಿಷಲ್ ಬರಬೇಕು. ಚಿಕನ್ 4 ವಿಷಲ್ ಬರೋಷ್ಟರಲ್ಲಿ ಮುದ್ದೆಗೆ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಎರಡು ಮುದ್ದೆ ಮಾತ್ರ ಮಾಡ್ಕೋತಾ ಇರೋದು ನೀವು. ನೋಡಿ ಇಲ್ಲಿ 4 ವಿಷಲ್ ಬಂದಿದೆ. ಈ ಕಡೆ ಸಾಂಬಾರ್ಗೆ ರುಬ್ಕೊಂಡಿರೋ ತೆಂಗಿನಕಾಯಿ ಪೇಸ್ಟು ಮತ್ತು ಮಸಾಲೆಯನ್ನು ಹಾಕ್ತಾ ಇದ್ದೀನಿ. ಒಂದು ಸೈಡ್ ಸಾಂಬಾರು ರೆಡಿ ಆಗುತ್ತೆ, ಒಂದು ಸೈಡ್ ಮುದ್ದೆನೂ ರೆಡಿ ಆಗುತ್ತೆ. ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಸಾಲ್ಟು ಹಾಕ್ಕೊಂಡೆ. ಇಲ್ಲಿ ಮೊಟ್ಟೆನೆಲ್ಲ ಸಾಂಬಾರೆಲ್ಲ ರೆಡಿ ಆದಮೇಲೆ ಹಾಕಬೇಕು. ಮತ್ತೆ 4 ವಿಷಲ್ ಬರ್ಸ್ಕೋಬೇಕು ಸಾಂಬಾರನ್ನು. ಅಷ್ಟೊತ್ತಿಗೆ ಇಲ್ಲಿ ಮುದ್ದೆಯನ್ನು ರೆಡಿ ಮಾಡ್ಕೊಂಡು ಮುದ್ದೆ ಕಟ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಸಾಂಬಾರು ರೆಡಿ ಆಯಿತು. ನೋಡಿ ಚಿಕನ್ ಸಾಂಬಾರು ಈ ಥರ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಆಮೇಲೆ ಊಟಕ್ಕೆ ಕುತ್ಕೋತಾ ಇದ್ದೀನಿ. ಚೆನ್ನಾಗಿದೆ ಊಟ ಮಾತ್ರ. ಥ್ಯಾಂಕ್ ಯು.